ನಾಳೆ ರಜಾ ಕೋಳಿ ಮಜಾ. ಕೋಳಿ ಮಜಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತು ನನ್ನ ಸಿಸ್ಟರ್ ಬೆಳಿಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೇವೆ ಹೊರಗಡೆ. ನೋಡಿ ಎಲ್ಲಿ ಹೋಗ್ತೇವಂತ. ಮತ್ತು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ಹಾಕುವ ವಿಡಿಯೋಗಳು ನಿಮಗೆ ಸಿಗುತ್ತವೆ. ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಸೊ ನೋಡಿ, ನಾವು ರೆಡಿಯಾಗಿದ್ದೇವೆ, ಹೊರಗಡೆ ಹೋಗ್ತಾ ಇದ್ದೇವೆ. ಸೊ ಇದು ಸಂಡೇ ವ್ಲಾಗ್ ಆಗಿದೆ. ಸೊ ಸ್ವಲ್ಪ ಹಾಕೋದು ಲೇಟ್ ಆಯಿತು. ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ, ಚರ್ಚ್ಗೆ ಹೋಗ್ತಾ ಇದ್ದೇವೆ. ಮತ್ತು ಅಲ್ಲಿಂದ ಸಂಡೇ ಆದ್ದರಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಇದ್ದೇ ಇರುತ್ತೆ. ಹಾಗೆ ಮನೆಗೆ ಬೇಕಾದ ಶಾಪಿಂಗ್, ನಾಟ್ ನಮ್ಮದು ಅಲ್ಲ. ನೋಡಿ, ಮಾರ್ನಿಂಗು ಚೆನ್ನಾಗಿದೆ. ಇವತ್ತು ಮಳೆ ಇಲ್ಲ, ವೆದರ್ ಕೂಡ ಚೆನ್ನಾಗಿದೆ. ಇವಾಗ 9 ಗಂಟೆ ಆಗಿದೆ. ಮಳೆ ಇಲ್ಲದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಾದರೆ ತುಂಬಾ ಮಳೆ ಇತ್ತು. ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಪೂಜೆ ಮುಗೀತು, ಚರ್ಚ್ ಮುಗೀತು. ಬಂದಿದ್ದೇವೆ ಹೊರಗಡೆ ಮಾರ್ಕೆಟ್ ಏರಿಯಾಗೆ. ಸಂಡೇ ಅದರಿಂದ ಅಷ್ಟೊಂದು ರಶ್ ಇಲ್ಲ. ಒಂದು 10 ಗಂಟೆಗೆ ನಾಳೆ ರಜಾ ಕೋಳಿ ಮಜಾ. ನಾಳೆ ಅಲ್ಲ, ಇವತ್ತು ರಜಾ, ಕೋಳಿ ಮಜಾ. ನೋಡಿ ಹೇಳ್ತಾ ಇದ್ದಾನೆ, ರಜಾ ಕೋಳಿ ಮಜಾ ಅಂತೆ. ಸೊ ಇಲ್ಲಿ ಚಿಕನ್ ತಗೊಳ್ತಾ ಇದ್ದೇವೆ. ಸಂಡೇ ಆದ್ದರಿಂದ ಏನಾದರೂ ಮನೆಯಲ್ಲಿ ಸ್ಪೆಷಲ್ ಮಾಡ್ತಾರಲ್ಲ, ಸಂಡೇ ತಗೊಂಡು ಮತ್ತೆ ಮನೆಗೆ ಹೋಗ್ತಾ ಇರೋದು. ಇದೇ ನೋಡಿ, ಸಾಯಂಕಾಲ ಎಲ್ಲ ಎಷ್ಟೊಂದು ರಶ್ ಇರುತ್ತೆ. ಈಗ ಮಾರ್ನಿಂಗ್ ಅಲ್ಲ, ಅಷ್ಟು ರಶ್ಶೇ ಇಲ್ಲ, ಏನಿಲ್ಲ. ಇವಾಗ ವೆದರ್ ಸ್ವಲ್ಪ ಮೂಡಾಗಿದೆ. ಮನೆಗೆ ಬಂದು ನನ್ನ ಸಿಸ್ಟರ್ ನೋಡಿ ಚಿಕನ್ಗೆ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದಾಳೆ. ಮಧ್ಯಾಹ್ನ ಊಟಕ್ಕೆ ಮಾಡುವಂತ ಖಾರ ಮಾಡು. ಖಾರ ಬೇಕಾ ನಿಮಗೆ? ಜೋಳದ ರೊಟ್ಟಿಗೆ ಸ್ವಲ್ಪ ರೊಟ್ಟಿ ಜೊತೆಗ. ಓಕೆ, ಚೆನ್ನಾಗಿದೆ. ಸಂಡೇ ರೊಟ್ಟಿ ಮಾಡ್ತಾ ಇದೀಯಪ್ಪ. ಯಾವ ಸ್ಟೈಲ್ ಚಿಕನ್ ಮಾಡೋದು, ಅದು ಕೂಡ ಒಂದು ತಲೆ ಬಿಸಿ. ಸಂಡೇ ಮಧ್ಯದಲ್ಲಿ ಚಿಕನ್ ಮುಚ್ಚಳವನ್ನು ತೆಗೆದಾಗ ಚಿಕನ್ ರಸದಲ್ಲಿ ಕುಣಿತಾ ಇತ್ತು. ಹೌದು, ಕುಣಿತಾ ಇದೆ ನೋಡಿ ಚಿಕನ್ ರಸದಲ್ಲಿ. ಕೇಳಿದ್ರಲ್ಲ ನನ್ನ ಸಿಸ್ಟರ್ ಹೇಗೆ ಕಾಮೆಂಟ್ರಿ ಮಾಡ್ತಾ ಇದ್ದಾಳೆ ನೋಡಿ. ಚಿಕನ್ ಕುಣಿತಾ ಇತ್ತಂತೆ ಅದರಲ್ಲಿ. ಮತ್ತು ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಡೇಸಲ್ಲಿ ಹೆಚ್ಚಾಗಿ ಮಾಡಲ್ಲ. ಸೊ ಇವತ್ತದು ಚಿಕನ್ ಗ್ರೇವಿ ಜೊತೆ ಚೆನ್ನಾಗಿ ಅನಿಸುತ್ತೆ ಅಂತ ರೊಟ್ಟಿ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನನ್ನ ಸಿಸ್ಟರು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ ನೋಡಿ. ಮಧ್ಯದಲ್ಲಿ ಚಿಕನ್ ಕುಣಿತಾ ಇತ್ತು ಅಂತೆ, ಕುಣಿತಾ ಇತ್ತು ಅನ್ನೋದು ಬಿಟ್ಟು. ಸೊ ಈ ಥರ ಉಬ್ಬಿದ ರೊಟ್ಟಿ ಮೆತ್ತಿಗೆ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ಸಿಂಪಲ್ ರೈಸ್ ಮಾಡ್ತಾ ಇದ್ದಾಳೆ. ಒಗ್ಗರಣೆ ಹಾಕಿದ್ದು ಅಂದರೆ ಪುಲಾವ್ ಥರ. ಮತ್ತು ಆನಿಯನ್, ಲೆಮನ್ ಎಲ್ಲ ಕಟ್ ಮಾಡಿದೆ ನೋಡಿ. ರೈಸ್ ರೆಡಿ ಆಯಿತು. ಸ್ವಲ್ಪನೇ ಮಸಾಲ ಹಾಕಿ ಮಾಡಿದ್ದಾಳೆ, ಫುಲ್ಲು ಜಾಸ್ತಿ ಮಸಾಲೆ ಹಾಕಿಲ್ಲ. ಗ್ರೇವಿ ಇದೆ ಅಲ್ಲ ಅದಕ್ಕೆ. ಸೊ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು. ರೊಟ್ಟಿ ಮತ್ತು ನೋಡಿ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ದೊಡ್ಡ ಪಾತ್ರೆನೇ ಇಟ್ಟಿದ್ದೇವೆ. ನನ್ನ ಸಿಸ್ಟರ್ ಎಲ್ಲರಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದಾಳೆ ಮಕ್ಕಳಿಗೆ. ಎಲ್ಲ ಊಟಕ್ಕೆ ಸೇರಿ ಕೂತಿದ್ದೇವೆ, ಕೂತ್ಕೊಳ್ತಾ ಇದ್ದೇವೆ. ಮಕ್ಕಳು ಮೊದಲು ಕೂತಿದ್ದಾರೆ ನೋಡಿ. ರೊಟ್ಟಿ ನನ್ನ ಅಮ್ಮ ಮಾಡಿದ ರೊಟ್ಟಿ. ಸೊ ಎಲ್ಲರಿಗೂ ತುಂಬ ಇಷ್ಟ. ನಾವು ಮಾಡಿದ್ಕಿಂತ ಅಜ್ಜಿ ಮಾಡಲಿ ಅಂತಾರೆ ನೋಡಿ. ರೊಟ್ಟಿ, ಗ್ರೇವಿ ಚಿಕನ್ದು, ಮತ್ತು ಆನಿಯನ್, ಮತ್ತು ಲೆಮನ್ ಅದೆಲ್ಲ ಇದೆ, ನಿಂಬೆಹಣ್ಣು. ಊಟ ತುಂಬಾ ಟೇಸ್ಟಿ ಇದೆ. ಇವತ್ತು ನಾರ್ಮಲ್ ವೀಕ್ ಡೇಸಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ, ರೊಟ್ಟಿ ತಿನ್ನೋಕೆ ಮಾಡೋಕ್ಕೆ ಟೈಮ್ ಇರಲ್ಲ. ಊಟಕ್ಕಿಂತ ಮೊದಲು
ದೇವರನ್ನ ನೆನೆಸ್ಬಿಟ್ಟು ಇವಾಗ ಊಟ ಮಾಡ್ತಾ ಇರೋದು ನೋಡಿ. ಟೇಸ್ಟ್ ಮಾಡಿ ತುಂಬಾ ಟೇಸ್ಟಿಯಾಗಿದೆ ಅಂತ ಇದ್ದಾರೆ. ಮೊದಲು ಅಜ್ಜಿ ರೊಟ್ಟಿ ಮಾಡ್ತಾಯಿದ್ರೆ ಸಾಕು, ಇವತ್ತು ರೊಟ್ಟಿ ಸ್ಮೂತ್ ಸ್ಮೂತ್ ರೊಟ್ಟಿ ಅಂತಾರೆ, ಮೆತ್ತಗೆ ಮೃದುವಾಗಿ ಮಾಡ್ತಾರೆ ಅವರು ರೊಟ್ಟಿ. ಅದರಲ್ಲೂ ನಾನ್ ವೆಜ್ ಜೊತೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಏನಪ್ಪ ಸಂಡೇ ರೊಟ್ಟಿ ಮಾಡಿದ್ದೀರಾ ಅಂತೀರಾ, ಆದರೆ ನಮಗೆ ಸ್ಪೆಷಲ್ ಅದು, ಯಾವಾಗಾದರೂ ಒಮ್ಮೆ ಮಾಡ್ತಿರ್ತೀವಿ, ಅದಕ್ಕೆ ಚೆನ್ನಾಗನ್ಸುತ್ತೆ. ಸೊ ಎಲ್ಲರೂ ಸರ್ವ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದೇವೆ, ಎಲ್ಲರೂ ಸೇರಿ ಮಾತಾಡ್ತಾ. ಹೀಗೆ ಎಲ್ಲರೂ ಕೂತು ಊಟ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಮಾತಾಡ್ತಾ ನೋಡಿ. ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೇನೆ, ತುಂಬಾ ಟೇಸ್ಟಿಯಾಗಿದೆ. ಗ್ರೇವಿ ಅಂತೂ ಇದು ಕೊಕೊನಟ್ ಹಾಕದೆ ಮಾಡಿದ್ದಾರೆ. ಅದರ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೇನೆ, ನೋಡಿ. ನನಗೂ ತುಂಬ ಇಷ್ಟ ಆಯಿತು, ನಾನು ಕೂಡ ಇವಾಗ ಅದೇ ಥರ ಟ್ರೈ ಮಾಡಬೇಕು ಅಂತ ಮಾಡಿದ್ದೇನೆ. ಸೊ ಅದು ಕೊಕೊನಟ್ ಯೂಸ್ ಮಾಡಿ ಮಾಡಿ ಸಾಕಾಗಿರುತ್ತೆ, ಮತ್ತು ಗ್ರೇವಿನೂ ಬೇಕಾಗಿರುತ್ತೆ. ವಿದೌಟ್ ಕೊಕೊನಟ್ ಮಾಡಿದರೆ ಸುಕ್ಕ ಥರ ಆಗುತ್ತೆ. ಮತ್ತು ಇದು ರೈಸು, ರೊಟ್ಟಿ ತಿಂದಮೇಲೆ ರೈಸು, ಎಲ್ಲರಿಗೂ ಊಟ ಆಯಿತು. ಇವಾಗ ಲಾಸ್ಟಿಗೆ ಡೆಸರ್ಟ್ ನೋಡಿ, ಟೈಮಿಗೆ ಬಂದಿದೆ ಇದು ಡೆಸರ್ಟ್ ಆರ್ಡರ್ ಮಾಡಿದ್ದು. ಕಿಚಡಿ ಊಟ ಮಾಡಿದ ಮೇಲೆ ಏನಾದರೂ ಸ್ವೀಟ್ ಬೇಕಲ್ಲ ನೋಡಿ, ಇದು ಬ್ರೌನಿ. ಇದಂತೂ ಹೇಳೋದೇ ಬೇಡ, ತುಂಬಾ ಟೇಸ್ಟಿಯಾಗಿತ್ತು. ಹೀಗೆ ಒಂದೊಂದು ಚಿಕ್ಕ ಚಿಕ್ಕ ಬೈಟ್ ಎಂಜಾಯ್ ಮಾಡಿ ತಿಂದೆ ನಾನು. ಇದರಲ್ಲಿ ಎಂಥ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಅನಿಸುತ್ತೆ, ಡ್ರೈ ಫ್ರೂಟ್ಸ್. ತುಂಬಾ ಟೇಸ್ಟಿ ಇತ್ತು, ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇತ್ತು ನೋಡಿ. ಹೀಗೆ ನಮ್ಮ ಸಂಡೇ ತುಂಬ ಭಾರಿಯಾಗಿ ಹೋಯಿತು. ಸೊ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.